ನನಗೆ ದೊರಕಿರೋ ಮಾಹಿತಿ ಪ್ರಕಾರ ಗುಂಡಿನ ಒಂದು ಇಂಜುರಿಯಿಂದ ಡೆತ್ ಆಗಿದೆ ಅಂತ. ಎದೆಯ ಎಡಭಾಗಕ್ಕೆ ಹೃದಯ ಸೀಳ್ಕೊಂಡು ಶ್ವಾಸಕೋಶ ಸೀಳ್ಕೊಂಡು ಎದೆಯ ಹಿಂದಿನ ಭಾಗದವರೆಗೂ ಹೋಗಿದೆ. ಸೊ ಆಲ್ಮೋಸ್ಟ್ ಥ್ರೂ ಆ್ಯಂಡ್ ಥ್ರೂ ಎಕ್ಸಿಟ್ ವೂಂಡ್ ಒಂದು ಇಲ್ಲ. ಸೊ ಇನ್ಸ್ಟಂಟೇನಿಯಸ್ ಕೊಲ್ಯಾಪ್ಸ್ ಆಗಿ ಮೃತ ಹೊಂದಿರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಒಂದು ಫಾರ್ಮಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಬುಲೆಟ್ ಸಿಂಗಲ್ ಬುಲೆಟ್ ದೊರಕಿದ್ದು ಅದ್ರ ಸೈಜು 6.35 mm ಅಂತ ಹೇಳಿದ್ದಾರೆ. ಸೊ ವಿಲ್ ಹ್ಯಾವ್ ಟು ಸಿ, ಫಾರ್ಮಲ್ ರಿಪೋರ್ಟ್ ಬರಬೇಕು. ಆಮೇಲೆ ನಮಗೆ ಈಗ ಫಿಂಗರ್ ಗನ್ ಪೌಡರ್ ಇದಕ್ಕೋಸ್ಕರ ಒಂದು ಫಿಂಗರ್ ಟೆಸ್ಟಿಂಗ್ ಒಂದು ಮಾಡಿದ್ದಾರೆ. ಮತ್ತು ಬ್ಲಡ್ದು ಒಂದು ಸ್ಯಾಂಪಲ್ ತೊಗೊಂಡಿದ್ದಾರೆ. DNA ಸಂಬಂಧಪಟ್ಟಂತೆ ಬೇಕಾಗಿರುತ್ತೆ, ಅದೊಂದು ಸ್ಯಾಂಪಲ್ ತೊಗೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ಒಂದು CT ಸ್ಕ್ಯಾನ್ ಕೂಡ ಮಾಡಿದ್ದಾರೆ. ಅದು ರಿಪೋರ್ಟ್ ಬಂದಿಲ್ಲ. ಅಂದರೆ ರಿಪೋರ್ಟ್ ದೊರಕಿರುತ್ತೆ, ನನಗೆ ಗಮನಕ್ಕೆ ಬಂದಿಲ್ಲ. ಯಾವ ಇದರಲ್ಲಿದೆ, ಒಂದು ಸಿಂಗಲ್ ಬುಲೆಟಾ, ಬೇರೆ ಇನ್ನೇನು ಕಾರಣಗಳು ಇರುತ್ತೆ, ಜನರಲಿ ಆಸ್ ಎ ಪಾರ್ಟ್ ಆಫ್ ಫಾರ್ಮ್ಯಾಲಿಟಿ ಈ ವಿಚಾರದಲ್ಲಿ ಮಾಡಿರ್ತಾರೆ. ಸರಿ. ಸೊ ಪೊಲೀಸರು ಗಮನದಲ್ಲಿಟ್ಟು FSLಗೆ ಅವ್ರ ಮುಖಾಂತರ ಹ್ಯಾಂಡ್ ಓವರ್. Subscribe to One India and never miss an update.